ಏನೂ ಮಾಡಿಲ್ಲ. ಸುಮ್ಮನೆ ನಾ ಅಂತಿರ್ತೀನಿ ಅಷ್ಟ. ಹೊಲ ಮಾಡೀನಿ, ಮನೆ ಮಾಡೀನಿ, ಕಾಂಪ್ಲೆಕ್ಸ್ ಕಟ್ಸೀನಿ. ನಾ ಹೋದ ಮೇಲೆ ಇವು ಮಕ್ಕಳು ಹೆಂಗೆ ಮಾಡ್ತಾವೋ ಏನು ಮಾಡ್ತಾವೆ ಅನ್ನೋದಿಲ್ಲ. ನಾ ಎಲ್ಲ ಮಾಡೀನಿ, ಹೊಲ ಮನೆ ಕಾಂಪ್ಲೆಕ್ಸ್ ಮಾಡೀನಿ. ನಾ ಹೋದ ಮೇಲೆ ಮಕ್ಕಳು ಹೆಂಗೆ ಮಾಡ್ತಾವೋ ಏನು. ಅವು ಮಕ್ಕಳು ಅಂತಿರ್ತಾರೆ, ನೀವು ಹೋಗರ ಹೋಗಿ ಮೊದಲು ನಾವು ಹೆಂಗಿರ್ತೀವಿ ನೋಡಿ. ಆಮೇಲೆ ಗರ್ದಿಗಮತ್ ವೀಕ್ಷಕರಿಗೆ ನಮಸ್ಕಾರ ಗಡ್ರಿ. ಗರ್ದಿಗಮತ್ ಪೇಜ್ ಫಾಲೋವರ್ ಆಗ್ರಿ, ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗ್ರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಭಾಳಷ್ಟ ದಿವಸದಿಂದ ನಿಮ್ಮ ಮುಂದೆ ಈ ವಿಚಾರಗಳ್ನ ಹೇಳ್ಬೇಕಂದ್ರೆ ಯಾವುದೋ ಈ ಚುನಾವಣೆ ಗದ್ದಲುಗಳ್ದಾಗ ಇಂದು ಹೇಳ್ರಾತು, ನಾಳೆ ಹೇಳ್ರಾತು, ಅದನ್ನು ರಾಜ್ಯದ ನನ್ನ ವೀಕ್ಷಕರ ಆ ಬಗ್ಗೆ ಗಮನ ಕೊಡಬೇಕು, ಅದ್ರ ಬಗ್ಗೆ ಚರ್ಚಾ ಶುರು ಆಗ್ಬೇಕಂತ ಭಾಳ ಸಲ ವಿಚಾರ ಮಾಡಿ ಮಾಡ್ಬೇಕನ್ಬಿಡ್ದೆ ಯಾವುದೇ ಒಂದು ಎಪಿಸೋಡ್ ಅರ್ಜೆಂಟ್ ಬಂದ ಕೂಡಲೇ ಮಾಡಿಬಿಡ್ತೀನಿ. ಯಾಕೋ ಅದನ್ನು ಇವತ್ತು ಹೇಳೋ ಸಂದರ್ಭ ನಿಮ್ಮ ಮುಂದೆ ಬಂದೈತೆ. ಚರ್ಚೆ ಮಾಡಿರಿ. ಇದನ್ನು ನಮಗೆ ಹೇಳ್ರು ನಿಮಗೆ ಹೇಳ್ರಿ ಅಂತೂ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಬದಲಾವಣೆ ಆಗ್ರಿ. ಯಾಕಂದ್ರೆ ದ್ವಾಪರ ಯುಗ, ತ್ರೇತಾಯುಗ, ಕಲಿಯುಗ, ಎಷ್ಟು ಯುಗಗಳದಾಗೆಲ್ಲ ಈ ಘಟನೆಗಳು ದಾಖಲೆ ಆಗಿ ಹೋಗಿದಾವೆ. ನಾವು ಆ ಕರ್ಮ ಅನ್ನೋದು ಏನಿರ್ತೈತಲ್ಲ ಅದು ನಮ್ಮ ಬೆನ್ನ ಹಿಂದೆ ಇರ್ತೈತೆ. ಮೊದಲಿನ ಕಾಲದಾಗ ನಾವೇನಾದರೂ ತಪ್ಪು ಮಾಡ್ರೆ ಮಕ್ಕಳು ಮೊಮ್ಮಕ್ಕಳು ತಿರ್ಸ್ಬೇಕಂತೀರ. ಈಗ ಕಲಿಯುಗದಾಗ ಹಂಗಿಲ್ಲ, ಇನ್ಸ್ಟಂಟ್ ಅಂತಾರೆ ಅದಕ್ಕೆ. ಇಲ್ಲೇ ನಾವು ಮಾಡಿದ್ನ ಇಲ್ಲೇ ತಿರ್ಸಿ ಹೋಗ್ಬೇಕು. ಆದರೆ ಈ ಕೆಲವೊಂದು ಜನ ನಮ್ಮ ಹುಟ್ಟು ಹೆಂಗಾತು, ನಾವು ಹೆಂಗೆ ಬೆಳೆದು ಬಂದು ಹಾದಿ, ನಾವು ಏನು ಮಾಡತ್ತೇವು, ನಾವು ಏನು ಮಾಡ್ರು ಯಾರು ಕೇಳೋರಿಲ್ಲ ಅನ್ನುವಂಥ ಒಂದು ಮನೋಭಾವ ಏನಿರ್ತೈತಲ್ಲ, ಅದನ್ನು ಇತ್ತೀಚಿನ ದಿನಮಾನದಾಗ ಪ್ರಶ್ನೆ ಮಾಡೋಕ್ಕೆ ಶುರು ಮಾಡೈತೆ. ಅದನ್ನು ಕೇಳಕ್ಕೆ ಶುರು ಮಾಡ್ರಿ ಅವ್ರು ಜನ. ಅಷ್ಟೊಂದು ಮುಂದುವರೆದ ಜನಾಂಗ, ತಿಳುವಳಿಕಿದ್ದಂಥ ಜನಾಂಗ. ಮೊದಲು ಯಾರಿಗೆ ಉಸಾಬರಿ ಅಂತಿದ್ರೆ, ಇವತ್ತಿನ ಎಲ್ಲ ಸಾಮಾನ್ಯವಾಗಿ ಸಮಾಜದೊಳಗೆ ವೇದಿಕೆ ಮ್ಯಾಗ, ಸ್ಟೇಜ್ ಮ್ಯಾಗ ಹತ್ತಿ ಮಾತಾಡುವ ಎಲ್ಲರಿಗೂ ಸಂಬಂಧಪಟ್ಟದ್ದು ಇದು. ಇಲ್ಲಿ ಪಕ್ಷಾತೀತವಾಗಿ ನಾವು ಮೊದಲು ಏನಿದ್ದು, ನಮ್ಮ ಹಿನ್ನೆಲೆ ಏನ, ನಮ್ಮ ಸಂಸ್ಕೃತಿ ಸಂಪ್ರದಾಯ, ಒಂದು ನಮ್ಮ ನಡೆ ನುಡಿ ಹೆಂಗದಾವು, ಜನ ನಮ್ಮ ಬಗ್ಗೆ ಏನು ಮಾತಾಡ್ತಾರಂತ ನಾವು ಮೊದಲು ವಿಚಾರ ಮಾಡ್ಕೋಬೇಕು. ಆಮೇಲೆ ನಾವು ಮಾತಾಡೋಕ್ಕೆ ಶುರು ಮಾಡ್ಬೇಕು. ಯಾಕಂದ್ರೆ ನಾವು ಯಾರಿಗೆ ಒಂದು ಮಸಿ ಹಚ್ಬೇಕಂದ್ರೆ ಮೊದಲು ನಮ್ಮ ಬಟ್ಟಿಗೆ ಮಸಿ ಹತ್ತೈತೆ. ಯಾಕಂದ್ರೆ ಏನೇ ನಾವು ಮಾಡಬೇಕಾದ್ರೆ ಜನ ಈಗ ಅವ್ರು ಏನದಾರಪ್ಪ ಅದನ್ನು ಮಾತಾಡೋಕ್ಕಾರು ಅದಾರಿಲ್ಲೋ ಅನ್ನುವಂಥ ವಿಚಾರ ಮಾಡುವ ವೈಚಾರಿಕ ಶಕ್ತಿ ಇವತ್ತು ಜನಸಾಮಾನ್ಯರಿಗೆ ಬಂದೈತೆ. ನಾವು ಮತ್ತೊಬ್ಬರನ್ನ ಟೀಕಾ ಮಾಡೋಕ್ಕಿಂತ ಮೊದಲು ನಾವು ಏನದೇವು ಅನ್ನೋದು ನಾವು ನಮ್ಮಷ್ಟಕ್ಕೆ ನಾವು ತಿಳ್ಕೊಬೇಕು. ನಮ್ಮ ಬಗ್ಗೆ ಜನ ಏನು ತಿಳ್ಕೊಳತೈತೆ ಅನ್ನೋದನ್ನು ನಾವು ತಿಳ್ಕೊಬೇಕು. ಅಂದಾಗ ಅದ ಮನುಷ್ಯ ಜನ್ಮ ಸಾರ್ಥಕ ಆಗ್ತೈತೆ. ಆದ್ರೆ ಮತ್ತೊಬ್ಬರು ನಾವು ನಮ್ಮ ನಮ್ಮ ತಾಟ್ನ್ಯಾಗ ಒಂದು ಕ್ವಾಣ ಬಿದ್ದಾಗ ಮತ್ತೊಬ್ಬರ ತಾಟ್ನ್ಯಾಗ ನೊಣ ಬಿದ್ದದ್ದು ನಾವು ಹೇಳಕತ್ತು ಅಂದ್ರೆ ಜನ ನಿನ್ನ ತಾಟ್ನ್ಯಾಗ ಕ್ವಾಣ ಬಿದ್ದೈತಂತೂ ಮಾತಾಡ್ತಾರೆ. ಯಾಕಂದ್ರೆ ಇವತ್ತು ಜನರಿಗೆ ಏನೇ ಮಾಡಿದ್ರೂ ಎಲ್ಲರ ಇತಿಹಾಸಗಳು ಹೇಳೋರು ಇತಿಹಾಸ ಹೆಂಗಿರ್ತೈತಲ್ಲ ಹಂಗೆ ಇತಿಹಾಸ ಬಿಡ್ದಾಗ ಈಗ ಇವತ್ತು ಸೋಷಿಯಲ್ ಮೀಡಿಯಾ ಆಯ್ತು, ಇವತ್ತು ಎಲೆಕ್ಟ್ರಾನಿಕ್ ಮೀಡಿಯಾ, ಪ್ರಿಂಟ್ ಮೀಡಿಯಾ, ಅವ್ರ ಇತಿಹಾಸ ಎಲ್ಲ ಗೊತ್ತಿರ್ತೈತದ. ಆದ್ರೆ ನಾವು ಸತ್ಯ ಹರಿಶ್ಚಂದ್ರನ ಮೊಮ್ಮಕ್ಕಳ, ನಾವು ರಾಜವಂಶಸ್ತ್ರ, ನಮ್ಮ ಹಿನ್ನೆಲೆ ನಮ್ಮದು ಏನೂ ಇಲ್ಲ, ಎಲ್ಲ ಯಾವುದೂ ಬ್ಲ್ಯಾಕ್ ಸ್ಪಾಟ್ ಇಲ್ಲ, ಏನಿಲ್ಲ ಅಂಥೇಳಿ ನಾವು ತಿಳ್ಕೊಂಡಿರ್ತೇವೆ ವೈಯಕ್ತಿಕವಾಗಿ. ಅಥವಾ ನಾವು ಅದನ್ನು ತಿಳ್ಕೊಂಡ ಕೇಸ್ ಮಂದಿ ನಮ್ಮ ಬಗ್ಗೆ ಮಾತಾಡೋದಿಲ್ಲ ಅಂತ ತಿಳ್ಕೊಂಡಿರ್ತೇವೆ ನಾವು. ಇವತ್ತು ಸಮಾಜದಾಗಿನ ಎಲ್ಲ ವರ್ಗದವ್ರು ಇದನ್ನು ವಿಚಾರ ಮಾಡುವಂಥ ಮಾತು. ನಾವು ಯಾರಿಗೆ ಮಾತಾಡಬೇಕಾದ್ರೆ ನಮ್ಮ ಹಿನ್ನೆಲೆ ಏನೈತಿ, ನಮ್ಮ ಮುನ್ನೆಲೆ ಏನ, ನಾವು ಹೆಂಗೆ ನಡ್ಕೋಬೇಕು, ನಾವು ಹಿಂದೆ ಏನು ನಡ್ಕೊಂಡೇವು ಅನ್ನೋದು ಅದು ದಾಖಲೆ ಇರ್ತೈತೆ. ಅದಕ್ಕೆ ನಾನು ಇವತ್ತು ಕೊಪ್ಪಳ ಗವಿಸಿದ್ದೇಶ್ವರ ಅಜ್ಜಗಳು ಒಂದು ಹೂವು ಒಂದೇ ದಿವಸ ಬದುಕ್ತೈತದ. ಒಂದು ಹೂವು ಒಂದೇ ದಿವಸ ಬದುಕ್ತೈತಿ. ಆ ಕೊಪ್ಪಳ ಗವಿಸಿದ್ದೇಶ್ವರ ಅಜ್ಜರ ಅದು ದೇವರಿಗೆ ಮುಡಿ ಮ್ಯಾಗ, ತಲೆ ಮ್ಯಾಗ ಅದು ಹೂವು ಇಟ್ಕೋತಾನೆ ಒಂದೇ ದಿವಸ ಬದುಕಿದ್ನ. ಹಂಗೆ ನಾವು ಬದುಕುದನ್ನು ಕಲಿಬೇಕು. ಆದ್ರೆ ವೈಯಕ್ತಿಕ ಟೀಕೆ ಮಾಡೋತ್ನಾಗ, ಅರ್ಧ ಬಗ್ಗೆ ನಾವು ಟೀಕೆ ಮಾಡೋತ್ನಾಗ ನಾವಿದ್ದು ಏನಿದ್ದು ಅನ್ನೋದನ್ನೂ ವಿಚಾರ ಮಾಡಬೇಕು ಅನ್ನೋದು ಭಾಳ ಮಾರ್ಮಿಕವಾಗಿ ಗವಿಸಿದ್ದೇಶ್ವರ ಶ್ರೀಗಳು ಹೇಳಿದ್ದಾರೆ. ಇವ್ರು ಚರ್ಚೆ ಆಗಬೇಕು, ಕಮೆಂಟ್ ಆಗಬೇಕು. ನಮಸ್ಕಾರ ನಮಸ್ಕಾರ ನಮಸ್ಕಾರ. ನಮ್ಮ ಮನೆಯ ಹಿತ್ತಲದೊಳಗೊಂದು ಸಣ್ಣ ಬಳ್ಳಿಯೊಳಗೊಂದು ಹೂವು ಬೆಳೀತದೆ. ಹೂವಿನ ಆಯುಷ್ಯ ಅಷ್ಟಿದೆ ಹೇಳಿ. ಮನುಷ್ಯನ ಹಾಗೆ ಒಂದು ಹೂವು 100 ವರ್ಷ ಬದುಕುವುದಿಲ್ಲ.
ಒಂದು ಹೂವಿನ ಆಯುಷ್ಯ ಇರುವುದು ಕೇವಲ ಒಂದೇ ಒಂದು ದಿವಸ. ಸೂರ್ಯೋದಯದೊಂದಿಗೆ ಅರಳಿ ಸೂರ್ಯಾಸ್ತದೊಂದಿಗೆ ಮಣ್ಣಲ್ಲಿ ಮಣ್ಣಾಗಿ ಹೋಗ್ತದೆ ಹೂವು. ಮನುಷ್ಯ 100 ವರ್ಷ ಬದುಕದ, ಆದರೆ ಒಂದು ಹೂವು ಒಂದೇ ಒಂದು ದಿನ ಬದುಕ್ತು. ಆದರೆ ಒಂದೇ ಒಂದು ದಿನ ಬದುಕಿದ ಹೂವಿನ ಸಾರ್ಥಕತೆ ಎಷ್ಟು ಅದ್ಭುತ ಅಂದ್ರೆ, ತನ್ನನ್ನು ಯಾರು ನಿರ್ಮಾಣ ಮಾಡಿದ್ರಲ್ಲ, ನಿರ್ಮಾಣ ಮಾಡಿದ ದೇವರ ತಲೆ ಮೇಲೆ ಹೋಗಿ ಕುಂತು ತನ್ನ ಜೀವನ ಸಾರ್ಥಕ ಮಾಡಿಕೊಳ್ಳುತ್ತದೆ. ಇದು ಆ ಹೂವಿನ ಬದುಕಿನ ವೈಶಿಷ್ಟ್ಯತೆ ಇದು. ಅದಕ್ಕೆ ಮನುಷ್ಯ ಅಂಥದ್ದೊಂದು ಸುಂದರ ಬದುಕು ಕಟ್ಕೋಬೇಕಾಗ್ತದೆ. ಬದುಕನ್ನು ಕೊಟ್ಟಾನಲ್ಲ ದೇವರು, ಇದನ್ನು ಹೆಂಗೆ ಬದುಕಬೇಕು, ಏನು ಮಾಡಿ ಈ ಬದುಕು, ಈ ಜೀವನದ ಋಣ, ಈ ಜಗತ್ತಿನ ಋಣ ನಾನು ತೀರಿಸಬೇಕು. ನಾನು ಈ ಭೂಮಿಗೆ ಬರಬೇಕಾದ್ರೆ ನಾ ಏನು ಮನೆ ಕಟ್ಟಿರಲಿಲ್ಲ, ಮಣ್ಣು ಮಾಡಿಲ್ಲ, ಕಲ್ಲು ಮಾಡಿಲ್ಲ, ನೀರು ಮಾಡಿಲ್ಲ, ಗಾಳಿ ಮಾಡಿಲ್ಲ. ನಾನು ಬರುವುದಕ್ಕಿಂತ ಮುಂಚೆನೇ ನಿಸರ್ಗ ದೇವತೆ ನಾನು ಹುಟ್ಟಿ ಬೆಳೆದು ವಿಕಾಸ ಆಗಲಿಕ್ಕೆ ಏನೇನು ಬೇಕೋ ಅದೆಲ್ಲ ನಿರ್ಮಾಣ ಮಾಡಿಟ್ಟಿತ್ತಿಲ್ಲ. ನಾ ಏನೂ ಮಾಡಿಲ್ಲ, ಸುಮ್ಮನೆ ನಾ ಅಂತಿರ್ತೀನಿ ಅಷ್ಟ. ಹೊಲ ಮಾಡೀನಿ, ಮನೆ ಮಾಡೀನಿ, ಕಾಂಪ್ಲೆಕ್ಸ್ ಕಟ್ಸೀನಿ. ನಾ ಹೋದ ಮೇಲೆ ಇವು ಮಕ್ಕಳು ಹೆಂಗೆ ಮಾಡ್ತಾವೋ ಏನು ಮಾಡ್ತಾವೆ ಅನ್ನೋದಿಲ್ಲ. ನಾ ಎಲ್ಲ ಮಾಡೀನಿ, ಹೊಲ ಮನೆ ಕಾಂಪ್ಲೆಕ್ಸ್ ಮಾಡೀನಿ. ನಾ ಹೋದ ಮೇಲೆ ಮಕ್ಕಳು ಹೆಂಗೆ ಮಾಡ್ತಾವೋ ಏನು. ಅವು ಮಕ್ಕಳು ಅಂತಿರ್ತಾರೆ, ನೀವು ಹೋಗಿ ಮೊದಲು ನಾವು ಹೆಂಗಿರ್ತೀವಿ ನೋಡಿ, ಆಮೇಲೆ ಮಸ್ತ್ ಮಜಾದಾಗಿರ್ತೀವಿ, ಅದ ಕಾಯಕತ್ತೀವಿ, ನೀವು ಹೋಗೋದ ಕಾಯಕತ್ತೀವಿ ನಾವು. ಏನು ಮಾಡಿದ್ದಾನ ಹೇಳಿ? ಈ ನಿಸರ್ಗಕ್ಕಾಗಿ ತಾನು ಹುಟ್ಟಿ ಬೆಳೆದು ವಿಕಾಸವಾಗುವ ಈ ಜಗತ್ತಿಗಾಗಿ ಮನುಷ್ಯ ಏನು ಕೊಟ್ಟಾನ ಹೇಳಿ? ಒಂದು ಕ್ಷಣ ತನ್ನ ಬದುಕಿನ ಪುಟಗಳನ್ನು ಒಂದು ಸಲ ಸಿಂಹಾವಲೋಕನ ಮಾಡಿದ್ರೆ ನಮಗನಿಸ್ತದೇನು, ನಾ ಏನು, ವಾಟ್ ಈಸ್ ಮೈ ಕಾಂಟ್ರಿಬ್ಯೂಷನ್ ಟು ದಿಸ್ ನೇಚರ್? ನನ್ನ ಕೊಡುಗೆ ಏನಿದೆ ಹೇಳಿ ಈ ಜಗತ್ತಿಗೆ? ನಾವು ಸುಮ್ಮನೆ ಸಾಮಾನ್ಯವಾಗಿ ವಿಚಾರ ಮಾಡೋಣ. ನಾವು ನೀರು ತಗೊಳ್ತೇವೆ, ಒಂದು ಹೋಟೆಲಿಗೆ ಹೋಗಿ ಒಂದು ಬಿಸ್ಲೆರಿ ಬಾಟ್ಲಿ ತಗೋತೀವಿ. ಒಂದು ಬಿಸ್ಲೆರಿ ಬಾಟ್ಲಿಯ ಬೆಲೆ 50 ರೂಪಾಯಿ. ಲೀಟರ್ ನೀರು ತಗೊಂಡ್ರೆ 50 ರೂಪಾಯಿ ಕೊಟ್ಟಿವಿ. ಆದರೆ ಈ ಜಗತ್ತಿಗೆಲ್ಲ ಕೆರೆ ಹಳ್ಳ ಹೊಳೆಗಳನ್ನು ತುಂಬಿಸಿದ ಭಗವಂತನಿಗೆ ನಾವೇನು ಕೊಟ್ಟಿವಿ ಹೇಳಿ? ಒಂದು ಖಾನಾವಳಿಗೆ ಊಟಕ್ಕೆ ಹೋಗ್ತೇವೆ. ಒಂದು ಖಾನಾವಳಿಗೆ ಊಟಕ್ಕೆ ಹೋದರೆ ಒಂದು ಊಟಕ್ಕೆ 50 ರೂಪಾಯಿ ಕೊಟ್ಟು ಬರ್ತೀವಿ, 100 ರೂಪಾಯಿ ಕೊಟ್ಟು ಬರ್ತೀವಿ. ಆದರೆ ಈ ಜಗತ್ತಿನ ಜೀವಿಗಳಿಗೆಲ್ಲ ಕೋಟಿ ವರ್ಷಗಳಿಂದ ಹಸಿವಿಲ್ಲದಂಗೆ ಬದುಕಿಸಿದ ದೇವನಿಗೆ ನಾವೇನು ಕೊಟ್ಟಿವಿ ಹೇಳಿ? ಈ ನಿಸರ್ಗಕ್ಕೆ ನಾವೇನು ಕೊಟ್ಟಿವಿ ಹೇಳಿ? ಒಂದು ತಿಂಗಳಾತು ಅಂದ್ರೆ KPTCLನವ್ರು ಬಂದು ನಮ್ಮ ಕರೆಂಟ್ ಬಿಲ್ ತಗೊಳ್ತಾರೆ. ಎಷ್ಟಾತು ಒಂದು ತಿಂಗಳಿಗೆ ಬಿಲ್ ಕಟ್ಟಿ ಹೋಗು ಅಂತ ತಿಳ್ಕೊಂಡು. ವರ್ಷಗಳಿಂದ ಸೂರ್ಯ ಚಂದ್ರರಂಥ ಆರದ ದೀಪಗಳನ್ನು ಹಚ್ಚಿಟ್ಟ ದೇವರಿಗೆ ನಾವೇನು ಕೊಟ್ಟಿವಿ ಹೇಳಿ? ಬಿಲ್ ಕೇಳ್ಯಾನೇನು ದೇವರು? ನಾವು ದೇವರಿಗೆ ಬಿಲ್ ಕೊಡಬೇಕಾಗಿಲ್ಲ, ನಮ್ಮ ಸುಂದರವಾದ ದಿಲ್ ಕೊಟ್ಟರೆ ಸಾಕು, ಖುಷಿ ಆಗ್ತಾನಾತ ಅಷ್ಟೇ ದೇವರು. ಏನು ಕೊಟ್ಟಿವಿ ಹೇಳಿ ದೇವರಿಗೆ? ಈ ನಿಸರ್ಗಕ್ಕೆ ಮನುಷ್ಯ ಏನು ಕೊಟ್ಟಿದ್ದಾನೆ? ನಾವು ನಮ್ಮ ಸೈಕಲ್ ಇರ್ತದೆ, ಸೈಕಲ್ ಟ್ಯೂಬ್ ಪಂಚರ್ ಆತು ಅಂದ್ರೆ ಅದಕ್ಕೆ ಪಂಚರ್ ತಿದ್ದಿ ಹವಾ ಹಾಕೋನಿಗೆ 5 ರೂಪಾಯಿ ಕೊಟ್ಟು ಬರ್ತೀವೋ ಇಲ್ಲ ಹೇಳಿ? ಒಂದು ಸಾಮಾನ್ಯವಾದ ಸೈಕಲ್ ಟ್ಯೂಬ್ ಪಂಚರ್ ಆದರೆ ಅದನ್ನು ಪಂಚರ್ ತಿದ್ದಿ ಹವಾ ಹಾಕುವವನಿಗೆ 5 ರೂಪಾಯಿ ಕೊಟ್ಟು ಬರ್ತೀವಿ. ಈ ದೇಹ ಅನ್ನುವಂಥ ತೊಗಲಿನ ಒಂದು ಟ್ಯೂಬ್ನೊಳಗೆ ಹವಾ ತುಂಬಿ ಇದನ್ನು ಒಟ್ಟು ಪಂಚರ್ ಆಲಾರ್ದಂಗೆ ನೋಡಿಕೊಂಡನಲ್ಲ, ಅವನಿಗೆ ನಾವೇನು ಕೊಟ್ಟಿವಿ ಹೇಳಿ? ಒಂದು ಕ್ಷಣ ವಿಚಾರ ಮಾಡಬೇಕಲ್ಲ ಮನುಷ್ಯ, ಏನು ಜಗತ್ತಿಗೆ ಕೊಟ್ಟಿರುವುದು? ಅದಕ್ಕಾಗಿ ಮನುಷ್ಯ ಪುಣ್ಯ ಕಾರ್ಯಗಳನ್ನು ಮಾಡಬೇಕು. ಈ ಜಗತ್ತಿನಲ್ಲಿ ಹೇಗೆ ಬದುಕಬೇಕು ಅಂದರೆ, ಎಷ್ಟು ಜನ ಬದುಕಿ ಹೋಗಿಲ್ಲೇನು? ರಾಷ್ಟ್ರಕ್ಕಾಗಿ, ನಾಡಿಗಾಗಿ, ನುಡಿಗಾಗಿ ಬದುಕಿಲ್ಲೇನು? ಅವರೆಲ್ಲ ಎಷ್ಟು ಅದ್ಭುತವಾಗಿ ತಮ್ಮ ಜೀವನವನ್ನು ಕಟ್ಟಿಕೊಂಡ್ರು, ಎಷ್ಟು ಸುಂದರವಾದ ಜೀವನವನ್ನು ಕಟ್ಟಿದ್ರು. ಜಗತ್ತು ಅವರಿಗೆ ನೆನಪಿಡುವಂಥ ಕೆಲಸಗಳನ್ನು ಮಾಡಿ ಹೋಗಲಿಲ್ಲೇನು? ಸುಮ್ಮನೆ ಸಾಮಾನ್ಯ ಒಬ್ಬ ಭಗತ್ ಸಿಂಗನ ಉದಾಹರಣೆ ತಗೊಳ್ಳಿ ನೀವು. ಈ ರಾಷ್ಟ್ರ ಎಂದೂ ಭಗತ್ ಸಿಂಗನಂಥ ರಾಷ್ಟ್ರಪ್ರೇಮಿಯನ್ನು ಮರಿಲಿಕ್ಕೆ ಸಾಧ್ಯ ಐತೇನೆ ಹೇಳಿ? ಭಗತ್ ಸಿಂಗನಿಗೆ ಅವನಿಗೆ ಯಾವಾಗ ಗಲ್ಲು ಶಿಕ್ಷೆ ಆಯಿತು, ಹಿ ವಾಸ್ ಜಸ್ಟ್ 22-23 years ಓಲ್ಡ್. ಸುಮ್ಮನೆ 22-23 ವರ್ಷದ ಭಗತ್ ಸಿಂಗ್. ಅವನಿಗೆ ಗಲ್ಲಿಗೇರಿಸಲಿಕ್ಕೆ ತಗೊಂಡು ಹೊಂಟಿದ್ರು. ಗಲ್ಲಿಗೇರಿಸಲಿಕ್ಕೆ ತಗೊಂಡು ಹೋಗುವಾಗ ಅವ ನಕ್ಕೊಂತ ಹೊರಟಿದ್ದ. ಅವ ಜೈಲಿನ ಬ್ರಿಟಿಷ್ ಅಧಿಕಾರಿ ಕೇಳ್ತಾನೆ, ನಾವು ನಿನಗೆ ಗಲ್ಲಿಗೇರಿಸ್ಲಿಕ್ಕೆ ತಗೊಂಡು ಹೊಂಟೀವಿ, ನೀವು ನಗಕತ್ತೀಯಲ್ಲ. ಅವಾಗ ಭಗತ್ ಸಿಂಗ್ ಅಂತಾನೆ, ಯು ಆರ್ ಫಾರ್ಚುನೇಟ್ ಟು ಬಿ ಹಿಯರ್.
ನೀನು ಭಾಳ ಪುಣ್ಯ ಮಾಡಿ ನೀ ಇಲ್ಲಿ ಇರಬೇಕಂದ್ರೆ, ಯಾಕಂದರೆ ಭಾರತದ ರಾಷ್ಟ್ರ ಪ್ರೇಮಿಗಳು ಎಷ್ಟು ಉತ್ಸಾಹದಿಂದ ಸಾವನ್ನು ಅಪ್ಪಿಕೊಳ್ಳಿಕ್ಕೆ ಹೋಗ್ತಾರ ಅನ್ನುವ ನೋಡುವ ದೃಶ್ಯ ನಿನ್ನ ಕಣ್ಣಿಗೆ ಸಿಗ್ತದಲ್ಲ. ವಿದ್ಯಾವತಿ ಭಗತ್ ಸಿಂಗನ ತಾಯಿ ಬರ್ತಾಳೆ. ಯಾವ ಸಂದರ್ಭದಲ್ಲಿ ಅಂದರೆ, ಯಾವ ಸಂದರ್ಭದಲ್ಲಿ ಭಗತ್ ಸಿಂಗ್ ಗಲ್ಲಿಗೇರ್ಲಿಕ್ಕೆ ಹೊಂಟಿದ್ದ, ಅವಾಗ ಭಗತ್ ಸಿಂಗನ ತಾಯಿ ಬರ್ತಾಳೆ. ಮಗ ನೇಣಗಂಬಕ್ಕೇರ್ಲಿಕ್ಕೆ ಹೊಂಟಾಗ ತಾಯಿಯ ಹೃದಯ ಹಾಗಾಗಿರಬಾರದು. ತಾಯಿ ಕಣ್ಣೀರು ಹಾಕ್ಲಿಕ್ಕೆ ಶುರು ಮಾಡುತ್ತಾಳೆ. ಭಗತ್ ಸಿಂಗ್ ಅಂತಾನ, ತಾಯಿ ಅಳುವುದನ್ನು ನೋಡಿ ಭಗತ್ ಸಿಂಗ್ ಅಂತಾನ, ಜಗತ್ತಿನೊಳಗೆ ಯಾವ ಮಕ್ಕಳ ತಾಯಿ ಆದರೂ ಹತ್ರ ಅಳಲಿ, ನನಗೆ ಏನೂ ಅನ್ನಿಸೋದಿಲ್ಲ. ಭಗತ್ ಸಿಂಗನ ತಾಯಿ ಕಣ್ಣಾಗ ನೀರು ಬರಬೇಕಾ? ಈ ಜಗತ್ತಿನೊಳಗೆ ಯಾವ ತಾಯಿ ಆದರೂ ಅಳ್ಳಿ ಪ್ರಶ್ನೆ ಇಲ್ಲ, ಆದರೆ ಭಗತ್ ಸಿಂಗನ ತಾಯಿ ಕಣ್ಣಾಗ ನೀರು ಬರುವುದಾ? ಅವಾಗ ತಾಯಿ ವಿದ್ಯಾವತಿ ಅಂತಾಳೆ, ಮಗ ಭಗತ, ಇದು ದುಃಖದ ಕಣ್ಣೀರಲ್ಲಪ್ಪ, ಇದು ಭಗತ, ಇದು ದುಃಖದ ಕಣ್ಣೀರಲ್ಲೋ, ಇದು ಸಂತೋಷದ ಕಣ್ಣೀರು. ನನ್ನ ಗರ್ಭದ ಮೇಲೆ ನನಗೆ ಸಿಟ್ಟಾಗಿ ಬಂದ ನೋವಿನ ಕಣ್ಣೀರಿದು. ಯಾಕಂದ್ರೆ ನನಗೆ ಯಾಕೆ ದುಃಖ ಆಗೈತಿ, ಕಣ್ಣಾಗ ಯಾಕೆ ನೀರು ಬಂದೈತಿ ಅಂದ್ರೆ, ಈ ಗರ್ಭಕ್ಕೆ, ವಿದ್ಯಾವತಿಯ ಗರ್ಭಕ್ಕೆ ಭಗತ್ ಸಿಂಗನಂಥ ಒಬ್ಬನೇ ಮಗನನ್ನು ಹೆರಿಗೆ ಮಾಡುವಂಥ, ಗರ್ಭಧರಿಸುವಂಥ ಶಕ್ತಿ ಬಂತೆ ಹೊರತು ಅಕಸ್ಮಾತ್ 10 ಮಂದಿ ಮಕ್ಕಳು ಭಗತ್ ಸಿಂಗನಂಥವ್ರು ಹುಟ್ಟಿದ್ರೆ 10 ಮಂದಿಗೂ ದೇಶ ಸೇವಾ ಸಲುವಾಗಿ ಕಳಿಸ್ತಿದ್ದೆ ನಾನು ಅಂತಾಳೆ ವಿದ್ಯಾವತಿ.